ವಿದ್ಯಾರ್ಥಿಗಳೇ, ಈಗ ಹಿಂದಿನ ವಿಡಿಯೋದೊಳಗೆ 7ರಿಂದ ಭಾಗಿಸಲ್ಪಡುವ ಸಂಖ್ಯೆ ನಾವು ಉದಾಹರಣೆ ಕೊಡ್ತೀನಿ ಅಂತ ಹೇಳಿದೆ. 7ರಿಂದ ಭಾಗವಾಗುವ ಸಂಖ್ಯೆಗಳ ಉದಾಹರಣೆ. ಇಲ್ಲಿ ಬರೀ ನೀವು ಗಣಿತ ನೋಡಿದರ ಅಂಕಿ ಇದನ್ನ ಸಂಖ್ಯೆ ನೋಡಿದರೆ ಇದು 7ರಿಂದ ಭಾಗ ಹೋಗ್ತದ ಅಂತ ಹೆಂಗೆ ಕಂಡುಹಿಡಿಬೇಕು ಅದನ್ನ ನಾನು ನಿಮಗೆ ಟ್ರಿಕ್ಸ್ ಹೇಳ್ತೇನೆ. ಅವೆಲ್ಲ ನಾವು ಮೊದಲ ನೋಟ್ಬುಕ್ದಾಗ ಬರೆದಿಟ್ರೆ ಗೊತ್ತಾಗೋದಿಲ್ಲ. ಈ ವಿಡಿಯೋಗಳನ್ನು ಮಾಡೋದ್ರಿಂದ ಏನಾಗ್ತದೆ, ನಿಮಗೆ ಗಣಿತಗಳು ಹೆಂಗೆ ಭಾಗ ಹೋಗ್ತಾವ ಬರೀ ಹಿಂಗೆ ಸಂಖ್ಯೆ ನೋಡಿಬಿಟ್ಟು 7ರಿಂದ ಹೋಗ್ತದ ಅಂತ ಹೇಳುವಂಥ ಶಕ್ತಿ ವಿದ್ಯಾರ್ಥಿಗಳಿಗೆ ಬರ್ತದೆ. ನಾ ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಸದ್ಯ ಇದು 5 9 9 9 ಹೌದಾ? ಇದು 7ರಿಂದ ಭಾಗ ಹೋಗ್ತದಿಲ್ಲೋ ಹೆಂಗೆ ಕಂಡುಹಿಡಿಬೇಕಂದ್ರೆ, ಕೊನೆಯ ಸಂಖ್ಯೆಯ 2ರಷ್ಟು ಈ ಹಿಂದಿನ ಸಂಖ್ಯೆದಾಗ ಕಳೆಯಿರಿ. ಅಂದ್ರೆ 9 2 ಎಷ್ಟಾಯ್ತು? 18 ಆಯ್ತು. ನೋಡ್ರಿ, ಈಗ 18 ಅಂದ್ರೆ 9ರಾಗ 8 ಆದ್ರೆ 1, 9ರಾಗ 1 ಆದ್ರೆ 8, ಏನಾಯ್ತು? 5ಕ್ಕೆ 5. ಈಗಂತೂ ನಿಮ್ಗೆ ಗುರ್ತಾತ್ಲ. 581 ಹೆಂಗೆ ಗುರ್ತತ್ತದ್ರಿ ಸರ್ ಅಂತ ಹೇಳ್ರಿ. ಕೊನೆಯ ಅಂಕೆ 2ರಷ್ಟು ಮತ್ತೆ ಹೇಳಿದ್ ನೋಡು. 1 × 2, 2 ಇದ್ರಾಗ ಕಳೀರಿ. ನೋಡ್ರಿ ಎಷ್ಟು ಉಳಿತು? 56 ಉಳಿತು. 7ರಲ್ಲಿ ಅದು ಭಾಗ ಹೋಗ್ತದಿಲ್ಲ ನೋಡ್ರಿ. 7 8 56 ಹೋಗ್ತದಲ್ಲ. ಇದು 7ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಆದ್ದರಿಂದ ಇದಕ್ಕೆ ನಾವು ರೈಟ್ ಹಾಕ್ರಿ. ಇದು 7ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರಲ್ಲ? 7ರಿಂದ ಭಾಗ ಹೋಗ್ಬೇಕಾರೆ ಏನ್ ಮಾಡ್ಬೇಕು? ಕೊನೆಯ ಅಂಕೆಯ 2ರಷ್ಟು ಈ ಗೆರಿ ಹಿಂದಿನ ಅಂಕೆದಾಗ ಕಳಿಬೇಕು. ಆಮೇಲೆ ಇಲ್ಲಿ 581 ಬಂತು. ನಿಮಗೆ ತಿಳಿಯಂಗಿಲ್ಲ. ಕೊನೆಯ ಅಂಕೆ 2ರಷ್ಟು ಹಿಂದಿನ ಅಂಕೆ ಹಾಕಿ ಕಳಿಯರಿ. 56. ಇದು 7ರ ಬಗ್ಗೆ ಆಗದ ಇಲ್ಲೋ ನೋಡ್ರಿ. 7 8 56. ವ್ಯತ್ಯಾಸ ಏನು ಬರ್ತದಲ್ಲ ಅದು 7ರಿಂದ ಭಾಗ ಹೋಗು. ಇದೇನು? ಈಗ ಕಳೆದದ್ದು ಇದಕ್ಕೆ ಏನಂತಾರೆ? ಇದಕ್ಕೆ ವ್ಯತ್ಯಾಸ ಅಂತಾರೆ. ಇದನ್ನು ನೀವು ಕಳೆದಿರಿ ಇಲ್ಲಿ, ಅದನ್ನು ತಿಳ್ಕೊರಿ. ಇದು ವ್ಯತ್ಯಾಸ ಆಗ್ತದೆ. ಈ ಅಂಕಿಯನ್ನ ಕಳೀರಿ. ಕಳೆದಾಗ ಏನಾಯ್ತು? 56. 7ರ ಬಗ್ಗೆ 56 ಅಂದ್ರೆ 5999 7ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಈಗ ನೋಡ್ರಿ, 31 71 ಅದ ನೋಡ್ರಿ. ಇದು ಹ್ಯಾಂಗೆ ಕಂಡು ಹಿಡಿಬೇಕು? 31 71 ಕೊನೆಯ ಅಂಕೆ ಎಷ್ಟದ? 1 ಅದ. 1 × 2 ಮಾಡ್ರ ಎಷ್ಟಾಯ್ತು? ಇದ್ರಾಗ 2 ಕಳೀರಿ. ಕಳೆದಾಗ ಏನಾಗ್ತದೆ ನೋಡ್ರಿ. ಈಗ 7ರಾಗ 2 ಆದ್ರೆ 5, 1ಕ್ಕೆ 1, 3ಕ್ಕೆ 3. 315 ನಮ್ಗೆ ತಿಳಿದಿಲ್ರಿ ಸರ್ ಅಂದ್ರೆ ಮುಂದಿನ ಅಂಕಿ ಮತ್ತು 2ರಷ್ಟು ಹಿಂದಿನ ಅಂಕಿ ಹಾಕಿ ಕಳೀರಿ. 5 2ರಲ್ಲಿ ಇದ್ರಾಗ ಕಳೀರಿ. 10 ಎಷ್ಟು ಉಳಿತು ನೋಡ್ರಿ? 1 ಉಳಿತು. 3ರಾಗ 1 ಆದ್ರೆ 2. 7ರ ಬಗ್ಗೆ 21 ಅದ ಇಲ್ಲ ನೋಡ್ರಿ. ಭಾಗ ಹೋಗ್ತದಿಲ್ಲ ನೋಡ್ರಿ. ವ್ಯತ್ಯಾಸ ಹಾಕ್ರಿ. ಇದಕ್ಕೂ 7ರಿಂದ ಭಾಗ ಹೋಗ್ತದ. ಈಗ ನಿಮ್ಮ ಟೈಮ್ ಕೊಟ್ಟು ಮುಂದಿನ ಗಣಿತಗಳನ್ನ ಮಾಡಿ ನೋಡ್ರಿ. ವ್ಯತ್ಯಾಸ 0 ಬರಬೇಕು. ವ್ಯತ್ಯಾಸ ಇರ್ಲಿಕ್ಕೆ 7ರಿಂದ ಭಾಗ ಹೋಗತಕ್ಕಂಥ ಸಂಖ್ಯೆ ಸಿಗಬೇಕು. 1 21 ಸಿಗಬೇಕು. 1 ಕಳೆದಾಗ 0 ಬರಬೇಕು. 1 ನೀವು ಕಂಡುಹಿಡಿಯಿರಿ. ನಿಮ್ಮ ಟೈಮ್ ಕೊಟ್ಟದು ತಿಳಿತಲ್ಲ? ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ನೋಡ್ರಿ, ಈಗ ಲಕ್ಷ ಕೊಟ್ಟು ನೋಡ್ರಿ. 10 71 ದೊಡ್ಡ ಅಂಕಿಯು ತೋರಿಸ್ತದ ಹೆಂಗೆ ಮಾಡ್ಬೇಕು ನಾವು. 10 71 ಅದ. ಕೊನೆ ಅಂಕಿಯು 1 ಅದಾವ. 1 × 2 ಮಾಡ್ರಿ. ಇದ್ರಾಗ 2 ಕಳೀರಿ. ನೋಡ್ರಿ, 7ರಾಗ 2 ಆದ್ರೆ 5, 0ಗೆ 0, 1ಕ್ಕೆ 1. ಸರ್ ಇದು ನಿಮಗೆ ತಿಳಿಲಿಲ್ಲ ಅಂದ್ರೆ ಇದಕ್ಕೆ ಮತ್ತೆ ನೀವೇನು ಮಾಡಿರೋದು? ಗೆರೆ ಹಾಕಿರಿ. 5 × 2 ಮಾಡ್ರಿ. 5 2ರಲ್ಲಿ 10 ಇದ್ರಾಗ ಕಳೀರಿ. ಈ ಶೇಷ ಏನು ಉಳಿತು? 0 ಉಳಿತಂದ್ರೆ ಇದು 7ರಿಂದ ಭಾಗ ಹೋಗ್ತದ. ನೋಡಿ, 0 ಉಳಿಬೇಕು. 7ರಿಂದ ಭಾಗಿಸಲ್ಪಡುವ ಸಂಖ್ಯೆ ಸಿಗ್ಬೇಕು. ಯಾವ್ದಾರ ಒಂದು ಸಿಗಬೇಕು ನಿಮಗೆ. 7ರಿಂದ ಇದಂಕಿ ಭಾಗ ಹೋಗ್ತದಿಲ್ಲ ನೋಡ್ರಿ. 7 8 56 ಇದು ಹೋಗ್ತದಂದ್ರೆ ಇದು 5999 7ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಅಂತ ತಿಳ್ಕೊಂಡು ಬಿಡ್ಬೇಕು. ಈಗ ನೋಡ್ರಿ 31 71 ನೋಡ್ರಿ. ಇಲ್ಲಿ 1 ಲಾಸ್ಟ್ ಅಂಕಿ 1 ಅದ. 1 × 2 ಇದ್ರಾಗ ಕಳೀರಿ. 315 ಆಯ್ತು. 315 ತಿಳಿಲಿಲ್ರಿ, ಬೇಡ. ಮುಂದಿನ ಲಾಸ್ಟ್ ಅಂಕಿ 2ರಷ್ಟು ಹಿಂದಿನ ಅಂಕಿ ಕಳೀರಿ. 21 ಬಂತು. 7ರ ಬಗ್ಗೆ 21 ಅದಲ್ಲ. ಇದು 3171 7ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಅದರಂತೆ ಇಲ್ಲಿ 3 4 ಅಂಕಿ ಇದ್ದಾಗ ನಿಮಗೆ ನಾ ತಿಳಿಸಿ ಹೇಳ್ತಾನೆ. ಕೊನೆ ಅಂಕಿ 1 ಅದ. 1 × 2 105 ಆಯ್ತು. ನಿಮಗೆ ಒಂದು ವೇಳೆ 105 105 ನಿಮಗೆ ಗುರ್ತಾಗಲಿಲ್ಲ ಅಂದ್ರೆ
ಕೊನೆಯ ಅಂಕೆ 2ರಷ್ಟು ಇದನ್ನ ಕಳೆದ್ರೆ ಅಂದ್ರೆ ಶೇಷ ಏನು ಉಳಿತು, 0 ಉಳಿತಂದ್ರೂ 7ರಲ್ಲೇ ಭಾಗ ಹೋಗ್ತದ. ತಿಳಿತಲ್ಲ? ಇವೆಲ್ಲ ನಿಮಗೆ ಬಾಧ್ಯತೆ ನಿಯಮಗಳು. ಈಗ ಕ್ರಮಬದ್ಧವಾಗಿ ವಿಡಿಯೋಗಳು, ಹೊಸ ವಿಡಿಯೋಗಳನ್ನು ಬಿಟ್ಟನ್ನ ಯಾವುದೇ ಒಂದು ಗಣಿತಗಳು ಕ್ರಮಬದ್ಧವಾಗಿ ಬಾಧ್ಯತೆಯ ನಿಯಮಗಳು ಅಂತ ಬಂದು ಅಂದ್ರೆ ಬರೀ ಬಾಧ್ಯತೆ ನಿಯಮಗಳೇ ಒಂದಲ್ಲಿ ನಿಮಗೆ ವಿಡಿಯೋಗಳು ಬಂದ್ಬಿಡ್ತಾವೆ. ಆ ಅಭ್ಯಾಸನ ನೀವು ಹುಡುಕ್ಯಾಡ್ಕೋಬೇಕು. ಇಂಡೆಕ್ಸ್ ವಿಡಿಯೋ ಅಂತ ನಾ ಹಾಕ್ತದೆ ನಿಮಗೆ. ಆಮೇಲೆ ನಾವು ವಾಯ್ಸ್ ಮೆಸೇಜ್ನಾಗ ಹಾಕ್ತದೆ, ಇಷ್ಟು ಪೇಜ್ನಿಂದ ಇಷ್ಟು ಪೇಜ್ ತನಕ ಈ ಅನುಕೂಲ ನಂಬರ್ ಅಭ್ಯಾಸ ಎಲ್ಲ ಡಿಟೇಲ್ ಬರೋದು. ಲಾಸ್ಟ್ ಅಭ್ಯಾಸ ಮುಗಿದಿಂದ ಬರ್ತದೆ, ಅದು ಈಗ ನಡ್ಬರ್ಕ್ ಬರೋದಿಲ್ಲ. ಇದು 3 ಅಂಕಿದ ಭಾಳ ಸರಳ. 7ರಿಂದ ಭಾಗ ಹೋಗ್ತದಲ್ಲ, ಹೆಂಗೆ ಕಂಡು ಹಿಡಿಬೇಕಂದ್ರೆ ನೋಡ್ರಿ, 126 ಇದೆ. ಕೊನೆ ಅಂಕೆ 2ರಷ್ಟು ಹಿಂದಿತ್ತು ಅಂತಂದ್ರೆ ಅದು 7ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಂಡೇ ಬಿಡಬೇಕು. ನೋಡು, 6 2 ಎಷ್ಟು 12. ಇದರ ಡಬಲ್ ಹಿಂದಿ ಅಂಕಿ ಇತ್ತು ಅಂದ್ರೆ 3 ಅಂಕೆ ಇದ್ದಾಗ ಅಷ್ಟೇ, ಎಲ್ಲದಕ್ಕೂ ಅಲ್ಲ. 3 ಅಂಕೆಗಳು ಇದ್ದು ಅಂದ್ರೆ ಕೊನೆಯ ಸಂಖ್ಯೆ 2ರಷ್ಟು ಹಿಂದಿನ ಸಂಖ್ಯೆಯಾಗಿದ್ದರೆ ಅದು 7ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ, 2ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ, 9ರಿಂದ ಭಾಗಿಸಲ್ಪಡುತ್ತದೆ. ಇವೆಲ್ಲ ನಿಯಮಗಳನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಬಾಧ್ಯತೆ ನಿಯಮ ಅಂದ್ರೆ ಏನು ನಿಮಗೆ ಕೇಳತ್ತೇನೆ. ಇಷ್ಟು ನಾ ಕ್ವಶನ್ ಚಂದ ಹಾಕಿರ್ತಾನೋ ಅಥವಾ ಎಕ್ಸಾಂಪಲ್ ನಿಮಗೆ ಎಕ್ಸಾಮಿನೇಷನ್ ಎಕ್ಸರ್ಸೈಸ್ ಕ್ವಶನ್ ಮುಂದೆ ಬರ್ತಾವೆ. ಈಗೇನು ನೋಡ್ಕೊಳ್ಳಿ. ಈಗ 3 ಅಂಕಿ ಹೆಂಗೆ ಕಂಡು ಹಿಡಿಬೇಕು, ಕೊನೆ ಅಂಕಿ 2ರಷ್ಟು ಹಿಂದೆ ಅಂಕಿ ಇತ್ತಂದ್ರೆ ಅದು 7ರಲ್ಲೇ ಭಾಗ ಹೋಗ್ತದೆ. ಅಥವಾ ಇನ್ನೊಂದು ರೀತಿ, ಕೊನೆ ಅಂಕಿ 2ರಷ್ಟು ನೀವು ಹಿಂದಿನ ಅಂಕಿ ಯಾಕೆ ಕಳೆದು ಬಿಡ್ರಿ, 6 2 12 ಏನು ಉಳಿತು, ಶೇಷ 0 ಉಳಿತು. ಶೇಷ 0 ಉಳಿದರೆ 7ರಿಂದ ಭಾಗಿಸಲ್ಪಡುವ ಸಂಖ್ಯೆ ಸಿಕ್ತು ಅಂತಂದ್ರೆ ಅದು 7ರಲ್ಲೇ ಭಾಗ ಹೋಗ್ತದ. ಇಲ್ಲಿ 0 ಬಂದದ ಅಂತಂದ್ರೆ ಇದು ಏನಾಗ್ತದೆ, 7ರಲ್ಲೇ ಭಾಗ ಹೋಗ್ತದ. ರೈಟ್. ನೋಡಿ, ಈ 9 ಅದ, ಇದರ ಹಿಂದಿನ ಅಂಕಿ ಅದರ 2ರಷ್ಟು ಅದ. ಇಂಥ ಕ್ಲೂಗಳನ್ನು ನೀವು ಜೋಶಿ ಕೋಚಿಂಗ್ ಕ್ಲಾಸ್ನಾಗ ಕಲಿತೀರಿ. ಒಂದು ತಾಟ್ನಾಗ 50 ಗಣಿತ ಬಿಡಿಸಲೇಬೇಕು ನೀವು. ಭಾಳ ಎಕ್ಸಾಂಪಲ್ಗಳನ್ನು ಕೊಟ್ಟಾರ ಸರ್ ಅಂತ. ಯಾಕೆ ಕೊಟ್ಟಾರ ಅಂದ್ರೆ ನೀವು ರಿವಿಷನ್ ಮಾಡ್ರಿ, ಮುಂದೆ ನೀವೇ ಕ್ವಶನ್ ಪೇಪರ್ ಈಸಿಯಾಗಿ ಬಿಡಿಸ್ತೀರಿ. ಕ್ವಶನ್ ಪೇಪರ್ ನೋಡ್ರಿ ನೀವು ಹೆಂಗೆ ಹಾಕ್ತದ. ಪ್ರತಿ ತಿಂಗಳ ಕೊನೆಗೆ ಒಂದು ವಾರದಾಗ 2 ಪೇಪರ್ ಬಿಡುತ್ತೆ. ನಾನು ಅಭ್ಯಾಸ ಮಾಡಿದವ್ರು ಅಷ್ಟೇ ಆ ಪೇಪರ್ ಪಾಸ್ ಆಗ್ತೀರಿ. ಹೊರಗಿನ ಕೋಚಿಂಗ್ ತೊಗೊಂಡು ನಾನು ಪೇಪರ್ ಕೂತ್ರೆ ನೀವು ಪಾಸ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ಕಲಿಸುವಂಥ ಥಿಯರಿ ಅಲ್ಲಿ ಪ್ಯಾಟರ್ನ್ ಅಭ್ಯಾಸ ಬೇರೆನೇ ಇರ್ತದೆ. ನೀವು ಯಾರು ಡೈಲಿ ದಿನಾಲು ಹೋಮ್ವರ್ಕ್ ಮಾಡ್ತೀರಿ, ನನ್ನ ಪೇಪರನ್ನು ನೀವು ಪಾಸ್ ಆಗ್ತೀರಿ. ಒಂದು ಉದಾಹರಣೆ, ಒಂದು 10 ಅನುಕೂಲ ನಂಬರ್ 10 ವಿಡಿಯೋಗಳನ್ನು ನೋಡಿದ್ರಿ ಅಂದ್ರೆ ಅದರಾಗಿನ್ನೂ ನಿಮಗೊಂದು 5 ಗಣಿತಗಳು ಅದರ ಅನ್ನೋನ್ನೇ ನಾನು ತೆಗೆದಿರ್ತಾನೆ. ನಿಮಗೆ ಅಭ್ಯಾಸ ರಿವಿಷನ್ ಮಾಡಿಸಿ ನಾ ಕ್ವಶನ್ ಪೇಪರ್ ಹಾಕಿರ್ತಾನೆ. ಆಮೇಲೆ ಹೊರಗಡೆ ಕೋಚಿಂಗ್ ಕ್ಲಾಸ್ನಾಗ ಹೋಗುದ ಅಲ್ಲಿದು ಬಂದು ಜೋಶಿ ಸರ್ ಪೇಪರ್ ಹಾಕ್ಯಾರ ಕೂಡ್ರಿ ಅಂದ್ರೆ ಅದು ತಪ್ಪು. ಯಾಕಂದ್ರೆ ಅಲ್ಲಿ ಕೊಡ್ತಕ್ಕಂಥ ಅಭ್ಯಾಸದ ಪ್ಯಾಟರ್ನೇ ಬೇರೆ ಇರ್ತದೆ. ಅವ್ರ ಮುಂದೆ ಪರೀಕ್ಷೆ ಮುಗಿದ್ರಾಗ ಅವರು ತಮ್ಮ ಹುಡುಗರು ಅವ್ರು ತಯಾರು ಮಾಡಿರ್ತಾರೆ. ಆದರೆ ನನ್ನ ಅಭ್ಯಾಸ ಮಾಡಿದ್ರೆ ಅಷ್ಟೇ ನೀವು ನನ್ನ ಪೇಪರ್ ಕೊಡಬೇಕು. ನನ್ನ ವಿಡಿಯೋಗಳನ್ನು ಅಭ್ಯಾಸ ಮಾಡಲಾರ್ದ ಬೇರೆ ಕೋಚಿಂಗ್ ಕ್ಲಾಸ್ನಿಂದ ಬಂದಂಥ ವಿದ್ಯಾರ್ಥಿಗಳು ಆ ಪೇಪರ್ ಕೂತ್ರೆ ಪಾಸ್ ಆಗೋದಿಲ್ಲ. ಆ ಸಂಸ್ಥೆದು ತಪ್ಪಲ್ಲ. ನನ್ನ ವಿಡಿಯೋಗಳನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ಪಾಸ್ ಆಗ್ತೇವೆ ನನ್ನ ಪೇಪರ್ದಾಗ. ಅದು ಮತ್ತೊಬ್ಬರು ಸಾಲಿ ಚೆಕ್ ಮಾಡೋ ಪೇಪರ್ಗಳಲ್ಲ. ನನ್ನ ಅಭ್ಯಾಸನ ಯಾವ ವಿದ್ಯಾರ್ಥಿಗಳು ಮಾಡ್ಯಾರ ಅಂತ ನಾ ಮೌಲ್ಯಮಾಪನ ನೋಡ್ಕೋತಾನೆ. ಯಾಕಂದ್ರೆ ಗ್ರೂಪ್ದೊಳಗೆ ಬರ್ತದೆ. ನೀವು ಪೇಪರ್ ಕೂಡ ಗ್ರೂಪ್ ವಾಟ್ಸಪ್ದಾಗ ಇರ್ತದೆ ನಿಮ್ಮ ಹೆಸರು. ಅದು ಹೊರಗಡೆ ಹೋಗೋದೇ ಇಲ್ಲ. ಅದು ಕ್ವಶನ್ ಪೇಪರ್ ವಾಟ್ಸಪ್ ಗ್ರೂಪಿನಾಗೆ ಕ್ವಶನ್ ಪೇಪರ್ ಇರ್ತವೆ. ಹೊರಗಡೆ ನಾವು ಪೇಪರ್ ಯೂಟ್ಯೂಬ್ದಾಗ ಇರುವುದೇ ಇಲ್ಲ. ನೋಡ್ರಿ, ಚೆನ್ನಾಗಿ ನೋಡ್ಕೊರಿ. ಈಗ ನಾ ಹೇಳಿದ್ದೇನೆ ಮುಂದೆ 189 7ರಿಂದ ಭಾಗ ಹೋಗ್ತದೋ ಇಲ್ಲೋ? ಹೋಗ್ತದೆ. ಬಾಯಿಲೇನೆ ಬಂತಿಲ್ಲ ನೋಡ್ರಿ. ಈಗ ನೋಡ್ರಿ, ಈಗ 189 ಅದ. ಈಗ ಇದು ಕೊನೆ ಅಂಕೆ ಡಬಲ್ ಅದ ಇಲ್ಲೋ ನೋಡ್ರಿ. ಇದು ಹೋಗ್ತದೆ ಅಂತ ಹೇಳ್ರಿ. ಭಾಗಿಸೋದು ಕೂಡ್ಬೇಡ್ರಿ, ಆದ್ರೂ ಟೆಸ್ಟ್ ಮಾಡಿ ನೋಡ್ರಿ. 9 2 ಎಷ್ಟು 18 ಕಳೀರಿ. ಶೇಷ ಎಷ್ಟು ಉಳಿತು? 0 ಉಳಿತು. ಶೇಷ 0 ಉಳಿದ್ರೆ ಇದು 7ರಲ್ಲೇ ಭಾಗ ಹೋಗ್ತದ. ಮಾಡಿ ನೋಡ್ರಿ. 126 ಭಾಗಿಲೆ 7 ನೋಡಿ. 7 ಅಂದಲೇ 7, 5 ಉಳಿತು. ಈ 6 ತಗೋರಿ. 7 8 56 ಹೋತಿಲ್ಲ ನೋಡ್ರಿ ಭಾಗ. ಇದನ್ನು ನೋಡಿ. 189 ಟೆಸ್ಟ್ ಮಾಡಿ ನೋಡ್ರಿ. 189 ಭಾಗಿಲೆ 7, 7 2 14, 4 ಉಳಿತು. 9 ತಗೋರಿ. 7 7 49. ಅಂದರೆ ಇದರ ಅರ್ಥ ಏನು?
ಕೊನೆಯ ಸಂಖ್ಯೆ ಹಿಂದಿನ ಸಂಖ್ಯೆ ಕೊನೆಯ ಸಂಖ್ಯೆ 2ರಷ್ಟಾಗಿದ್ದರೆ ಅದು 7ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ. ನಿಮಗೆ ಇದು ಕ್ವಶನ್ದಾಗೂ ಬೀಳುತ್ತಿರ್ತದೆ, ಅದನ್ನ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ಸಂಖ್ಯೆಯನ್ನ ಇದಕ್ಕೆ ಹಲವಾರು ಪ್ರಶ್ನೆಗಳನ್ನ ಮಾಡಿ ನಾ ಪೇಪರ್ದಾಗ ಹಾಕಿರ್ತೀವಿ. ಅವಾಗ ನೀವು ಸ್ವಂತ ವಿಚಾರ ಮಾಡಿ ಅದ ಉತ್ತರ ಕಂಡು ಹಿಡಿಬೇಕಾಗ್ತದೆ. ತಳ ಬುಡ ಎಲ್ಲಾರ್ದು ಕ್ವಶನ್ಗಳು ಬಂದಿರ್ತಾವ. ಆಮೇಲೆ ಇದು ನೋಡಿ, 1029 ಇದನ್ನ ಏನ್ ಮಾಡ್ಬೇಕು, ಯಾವ 7ರಲ್ಲೇ ಹೋಗ್ತದಿಲ್ಲೋ ಯಾಕಂದ್ರೆ ಇದು 4 ಅಂಕಿದ್ದಾಗ ನೀವು ಭಾಗಿಸಿ ನೋಡ್ಬೇಕು, ಕಳೆದು ನೋಡ್ಬೇಕು. 1 2 9, ಕೊನೆಯ ಅಂಕಿ 2ರಷ್ಟು ಹಿಂದೆ ಕಳಿಯಿರಿ. 9 2 18 ಇಲ್ಲಿ ಕಳಿಯಿರಿ, 4 ಉಳಿತು ನೋಡ್ರಿ, 8 ಆಯ್ತು ನೋಡ್ರಿ. ಈಗ 8,000 ಇದು 84 ಇತ್ತೊಂದು 4 7 ಒಂದಲೇ 7 12 7 84 ಹೋಗ್ತದಿಲ್ಲ ನೋಡ್ರಿ. 7ರಲ್ಲೇ ಒಳಗೊಬ್ಬೊಬ್ಬರು 7 ಹತ್ತಲೇ 70ಕ್ಕೆ ಮುಗೀತು ಅಂತ ತಿಳ್ಕೊತಾರ. 7 11 77, 7 12 84 ನೋಡಿ. 7 ಒಂದಲೇ 1 ಉಳಿತು, 7 2 14. ಅಷ್ಟು ತಿಳಿಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಈ 4ಅನ್ನ 2ರಿಂದ ಗುಣಾಕಾರ ಮಾಡಿ ಹಿಂದಿನ ಅಂಕೆ ಕಳೀರಿ ನೋಡ್ರಿ. ಶೇಷ 0 ಉಳಿತಲ್ಲ, ಇದು 7ರಲ್ಲೇ ಭಾಗ ಹೋಗ್ತದೆ. ಬಾಧ್ಯತೆ ನಿಯಮಗಳನ್ನ ನೀವು ತಿಳ್ಕೊಂಡ್ರಿ ಅಂತ ಅರ್ಥ ಮಾಡ್ಕೊಂಡೆ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ, ಚೆನ್ನಾಗಿ ನೀಟಾಗಿ ಬರ್ಕೋರಿ. ಮತ್ತೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ಚಂದ ತಿಳಿತದ. ಇದು ಬಾಧ್ಯತೆ 7ರಿಂದ ನಿಮಗೆ ಹೆಚ್ಚು ಬಾಧ್ಯತೆಗಳು 7ರಿಂದ ಅಂಕಿಗಳನ್ನು ದೊಡ್ಡ ಇದ್ದಾಗ ಹ್ಯಾಂಗೆ ಕಂಡು ಹಿಡಿಬೇಕು, ಸಣ್ಣ ಇದ್ದಾಗ ಹ್ಯಾಂಗೆ ಕಂಡು ಹಿಡಿಬೇಕು ಅನ್ನೋದೆಲ್ಲ ತಿಳಿಸೀನಿ. 3 ಸ್ಥಾನದ ಅಂಕಿ 2 ಸ್ಥಾನದ ಅಂಕಿ ಅಂತೂ ನಿಮಗೆ ಬಂದೇ ಬರ್ತಾವೆ, ತಿಳಿತಲ್ಲ ನಿಮಗೆ. ಇದನ್ನು ನೋಡಿಕೊಂಡು ಇದು 3 ಸ್ಥಾನದ ಅಂಕೆಗಳು, ಕೊನೆಯ ಸಂಖ್ಯೆ 2ರಷ್ಟು ಹಿಂದೆ ಅಂಕಿ ಇತ್ತು ಅಂತಂದ್ರೆ ಅದು 7ರಿಂದ ಭಾಗ ಹೋಗ್ತದೆ. ಮುಂದಿನ ಸಂಖ್ಯೆ ಕೊನೆಯ ಅಂಕಿ 9 ಅದ, ಇದ್ರ ಡಬಲ್ 18 ಅದಂದ್ರೆ ಇದು 7ರಲ್ಲೇ ಹೋಗ್ತದೆ. ಹೆಚ್ಚು ಕಡಿಮೆ ಇವೆಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಬಂದಿರ್ತಾವೆ. ಬರೀ ನೋಟ್ಬುಕ್ದಾಗ ಬರೋದ್ರೆ ತಿಳಿಯಂಗಿಲ್ಲ. ನಾವು ಪ್ರಾಕ್ಟಿಕಲ್ ನಿಮ್ಮ ಎದುರಿಗೆ ತೋರಿಸಿದಾಗ ಇದು ಪರ್ಮನೆಂಟ್ ಆಗಿ ನೆನ್ಪುಳಿತದೆ. ಚೆನ್ನಾಗಿ ಫೇರ್ದಾಗ ಬರ್ಕೊಂಡು